ಸರ್ ಹೈನುಗಾರಿಕೆಗೆ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಂದ್ರೆ ಅದು ಮಿಲ್ಕಿಂಗ್ ಮಿಷಿನ್ ಆಗಿರುತ್ತೆ. ಕೈಯಲ್ಲಿ ಕರಿಯಕ್ಕಾಗಲ್ಲ, 8 ಹಸು ಇರುತ್ತೆ, 9 ಹಸು ಇರುತ್ತೆ, ಅದರಿಂದ ಮಿಲ್ಕಿಂಗ್ ಮಿಷಿನ್ ತಗೊಳ್ಳೇಬೇಕು. ನೋಡಿ, ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ 1 ರಿಂದ 6 ಹಸುಗಳನ್ನ ಮೇಂಟೈನ್ ಮಾಡ್ಬೋದು ನೀವು. ನಾವು 5 ಹಸುಗಳು ಮೇಲಿರೋರಿಗೆಲ್ಲ 3-in-1 ಸಜೆಸ್ಟ್ ಮಾಡ್ತೀವಿ. ಸರ್ ನಮ್ಮ ಹತ್ರ 1 ಹಸುವಿಂದ ಹಿಡಿದು 100 ಹಸುವರೆಗೂ ಹಾಲು ಕರಿಯೋ ತನಕ ಮಿಷಿನ್ ಇದೆ. ಮಿಲ್ಕಿಂಗ್ ಮಿಷಿನ್ ಏನೇ ಫಾಲ್ಟ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ನಿಮಗೆ ಏನು ಫ್ರೀ ಕೊಡಲ್ಲ ಸರ್, ಮೆಟೀರಿಯಲ್ ಕ್ವಾಲಿಟಿ ಕೊಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳು ಸಿಗುತ್ತಾ ಹೋಗುತ್ತೆ. ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು, ಚಾಪ್ ಕಟ್ರ್ ಆಗಿರ್ಬೋದು, ಬ್ರಷ್ ಕಟ್ರ್ ಆಗಿರ್ಬೋದು, ಪವರ್ ವಿಡರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಪರೇಟೆಡ್ ಚಾಪ್ ಕಟ್ರ್ ಆಗಿರ್ಬೋದು, ಇನ್ನೂ ಅನೇಕ ವಸ್ತುಗಳು ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ. ಸರ್ ಹೈನುಗಾರಿಕೆಗೆ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಂದ್ರೆ ಅದು ಮಿಲ್ಕಿಂಗ್ ಮಿಷಿನ್ ಆಗಿರುತ್ತೆ. ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಟೈಪ್ಸ್ ಆಫ್ ಮಿಲ್ಕಿಂಗ್ ಮಿಷಿನ್ ಇದೆ. ಒಂದೇ ತರ ಯಾವುದೇ ತರ ಮಿಲ್ಕಿಂಗ್ ಮಿಷಿನ್ ಇರಲ್ಲ ನಿಮಗೆ. ಅದರಲ್ಲಿ ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಇಂದ ಹಿಡಿದು 3-in-1 ಇಂದ ಹಿಡಿದು ಡಬಲ್ ಬಕೆಟ್, ತ್ರಿಬಲ್ ಬಕೆಟ್, ಈ ತರ ಎಲ್ಲ ಮಿಲ್ಕಿಂಗ್ ಮಿಷಿನ್ ಇರುತ್ತೆ. ವಿತ್ ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲು ಮತ್ತೆ HTP ಈ ತರ ಎಲ್ಲ ಬರುತ್ತೆ. ಇದು ನೋಡಿ, ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ. ಇದರಲ್ಲಿ ನಿಮಗೆ 1 ರಿಂದ 6 ಹಸುಗಳನ್ನ ಮೇಂಟೈನ್ ಮಾಡ್ಬೋದು ನೀವು. ಆಯ್ತಾ, ಇದ್ರ ಪ್ರೈಸ್ ಬಂದು ನಿಮಗೆ 16,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್. ಇದು ನೀವು ಕ್ವಾಲಿಟಿ ಹೆಂಗ್ ತಾಳ್ತಾ ಹೋಗ್ತೀರಾ, ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಇದ್ರ ನೇಮ್ ಬಂದು ನಿಮಗೆ 3-in-1 ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ. ಇದು ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ, ಇದು ಕರೆಂಟ್ ಇದ್ರೆ ಕರೆಂಟಲ್ಲಿ ಮಿಲ್ಕ್ ಮಾಡುತ್ತೆ. ಕರೆಂಟ್ ಇಲ್ಲ, ಈಗ 8 ಹಸು 10 ಹಸು ಇರ್ತವೆ, ಅವರೆಲ್ಲ ಕೈಯಲ್ಲಿ ಕರಿಯಕ್ಕಾಗಲ್ಲ. ಅಂತ ಟೈಮಲ್ಲಿ ಪೆಟ್ರೋಲ್ ಅಡಪ್ ಇದೆ, ಪೆಟ್ರೋಲ್ ಬೇಕಾದ್ರೂ ಮಿಲ್ಕ್ ಮಾಡ್ಬೋದು. ಈಗ 8 ಹಸು ಇರೋರೆಲ್ಲ ಕೈಯಲ್ಲೆಲ್ಲ ಕೊಡಕೆಲ್ಲ ತೊಳೆಯಕ್ಕಾಗಲ್ಲ, ಮ್ಯಾಟ್ ಹಾಕಿರ್ತಾರೆ, ತೊಳೆಯಕ್ಕಾಗಲ್ಲ. ಅದಕ್ಕೆ ಪೆಟ್ರೋಲ್ ಇಲ್ಲೂ ಬೇಕಾದ್ರೂ ವಾಶ್ ಮಾಡ್ಬೋದು, ಕರೆಂಟಲ್ಲಿ ಬೇಕಾದ್ರೂ ವಾಶ್ ಮಾಡ್ಬೋದು ನೀವು. ಆಯ್ತಾ, ಇದು ಅದಕ್ಕೆ ಇದನ್ನ 3-in-1 ಮಿಲ್ಕಿಂಗ್ ಮಿಷಿನ್ ಅಂತೇಳಿ ಕರಿತೀವಿ ನಾವು ಸರ್. ಇದು ಟ್ರ್ಯಾಕ್ಟರ್ ಆಪರೇಟೆಡ್ ಚಾಪ್ ಕಟ್ರ್ ಅಂತೇಳಿ. ಈಗ ಶೈಲೇಜ್ ಹೊಡೆಯೋರಿಗೆ, ಶೈಲೇಜ್ ಮಾಡೋರಿಗೆ, ಅವರಿಗೆಲ್ಲ ಟ್ರ್ಯಾಕ್ಟರ್ ಆಪರೇಟೆಡ್ ಮೋಟ್ರಲ್ಲಿ ಓಡಿಸೋಕ್ಕಾಗಲ್ಲ, ಹೊಲ್ದತ್ರನೇ ಕಟ್ ಮಾಡಿ ಹೊಲ್ದತ್ರನೇ ಹೊಡ್ಕೊಂಬರೋರಿಗೆ ಟ್ರ್ಯಾಕ್ಟರ್ ಆಪರೇಟೆಡ್ ಚಾಪ್ ಕಟ್ರ್ಗಳು ಸಿಗ್ತವೆ ನಮ್ಮ ಹತ್ರ. ನಿಮಗೆ 67,000 ರೂಪಾಯಿಂದ ಹಿಡಿದು 3 lakh ತನಕ ಟ್ರ್ಯಾಕ್ಟರ್ ಆಪರೇಟೆಡ್ ಚಾಪ್ ಕಟ್ರ್ ಸಿಗುತ್ತೆ ಸರ್ ನಿಮಗೆ. ನೀವು ಹೆಂಗೆ ತಾಳ್ತಾ ಹೋಗ್ತೀರಾ, ನೀವು ಯಾವ ಥರ ಕ್ವಾಲಿಟಿ ತಗೊಳ್ತಾ ಹೋಗ್ತೀರಾ, ಅದೇ ಥರ ರೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಸರ್ ನಮ್ಮ ಹತ್ರ 1 ಹಸುವಿಂದ ಹಿಡಿದು 100 ಹಸುವರೆಗೂ ಹಾಲು ಕರಿಯೋ ತನಕ ಮಿಷಿನ್ ಇದೆ. ಈಗ 1/2 HP ಇಂದ ಹಿಡಿದು 2 HP ತನಕ ಇದೆ. ಕಂಪನಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ಮ್ಯಾರಥಾನು, ಗೋದ್ರೇಜು, ಕಿಸಾನ್ ಶಕ್ತಿ, ಕಿಸಾನ್ ಕ್ರಾಫ್ಟು, ಈ ಥರ ಯಾವ ಥರ ಕ್ವಾಲಿಟಿ ತಗೊಳ್ತಾ ಹೋಗ್ತಾರೆ ರೈತರು, ಅದೇ ಥರ ಮೆಟೀರಿಯಲ್ ರೈಟು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದು 46,000 ಬೀಳುತ್ತೆ ನಿಮಗೆ. ಮ್ಯಾರಥಾನ್ ಕಾಪರ್ ವೈಂಡಿಂಗ್ ಮೋಟ್ರ್ ಬರುತ್ತೆ, ಬುಲೆಟ್ ಪಂಪ್ ಬರುತ್ತೆ, FK ಇಂಜಿನ್ ಬರುತ್ತೆ, ಕಿಸಾನ್ ಕ್ರಾಫ್ಟ್ HTP ಬರುತ್ತೆ. ಇದ್ರ ವ್ಯಾಲ್ಯೂ 46,000 ಬರುತ್ತೆ. ಇದಕ್ಕಿಂತ ಕಮ್ಮಿ ಬೇಕು ಅಂದ್ರೆ ನಿಮಗೆ 35,000ಗೂ ಇದೆ, 32,000ಗೂ ಇದೆ. ನೀವು ಕ್ವಾಲಿಟಿ ಹೆಂಗೆ ತಾಳ್ತಾ ಹೋಗ್ತೀರಾ, ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ವಾಲಿಟಿ ಕಮ್ಮಿ ತಗೊಂಡಂಗೆ ರೈಟ್ ಕಮ್ಮಿ ಆಗ್ತಾ ಬರುತ್ತೆ ಸರ್ ನಿಮಗೆ. 3 ರಿಂದ 4 ಹಸು ಇದೆ ಅಂದ್ರೆ ಅವರಿಗೆ 2-in-1 ಇದೆ, ಮತ್ತು ಕರೆಂಟು ಪೆಟ್ರೋಲು ಎರಡರಲ್ಲೇ ಆಪರೇಟ್ ಆಗುತ್ತೆ. ನ್ಯಾನೋ ಮಿಷಿನ್ಗಳಿದೆ ನಿಮಗೆ. ಕಮ್ಮಿ ಅಂದರೆ 18,000 ರೂಪಾಯಿಂದಲೂ ಇದೆ, 16,000ಕ್ಕೂ ಇದಾವೆ ನ್ಯಾನೋ ಮಿಷಿನ್ಗಳು. ಅವ್ರು ಎಷ್ಟು HP ತಗೊಳ್ತಾರೆ ರೈತರು, ಮುಂದೆ 1-2 ಜಾಸ್ತಿ ಆಗ್ಬೋದು, 1-2 ಕಮ್ಮಿ ಆಗ್ಬೋದು. ಅದು ನಾಟ್ ಎಕ್ಸ್ಪೆಕ್ಟೆಡ್, ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರೈತರ ಹತ್ರ. ಈಗ ಏನು ಮಾಡ್ತಾರೆ, ಕೆಲವರು ನಾನು 2 ಹಸು ಅಂತ ತಗೊಳ್ಳೋ ಹೋಗ್ತಾರೆ, ಮುಂದೆ 2 ಹಸು ಜಾಸ್ತಿ ಆಗ್ಬೋದು. ಅದು ಯಾರು ಸಹ ನಾನು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ, ಯಾರು ಸಹ ಹೇಳೋಕ್ಕಾಗಲ್ಲ. ಅದರಿಂದ ನ್ಯಾನೋ ಮಿಲ್ಕಿಂಗ್ ಮಿಷಿನು ನಾವು 5 ಹಸುಗಳು ಮೇಲಿರೋರಿಗೆಲ್ಲ 3-in-1 ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ 1 HP ಕಾಪರ್ ವೈಂಡಿಂಗ್ ಮೋಟರ್ ಇರುತ್ತೆ, ಬುಲೆಟ್ ಪಂಪ್ ಇರುತ್ತೆ. ಸರ್ ಈಗ 10 ಲೀಟರ್ ಹಾಲು ಕೊಡೋ ಹಸು, ಸೊ ಈ ಒಂದು ಮಿಷಿನ್ ಯೂಸ್ ಮಾಡೋದ್ರಿಂದ ಎಷ್ಟು ನಿಮಿಷದೊಳಗೆ ಹಾಲು ಕೊಡುತ್ತೆ ಸರ್? ಸರ್ 10 ಲೀಟರ್ ಹಾಲು ಕೊಡೋ ಹಸು ನಾವು ಮಿಷಿನ್ ಅಡಾಪ್ಟ್ ಮಾಡಿದರೆ 4 to 5 ಮಿನಿಟ್ಸ್ ಅಂಡರಲ್ಲಿ ನಿಮಗೆ ಮಿಲ್ಕಿಂಗ್ ಕಂಪ್ಲೀಟ್ ಮಾಡುತ್ತೆ. ಅದು ಹಸು ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಸು ಸೊರ ಬಿಟ್ಟಂಗೆ ಮಿಷಿನು ಈಗ ಹಾಕಿ ಮೊದಲನೇ ದಿನನೇ 4 ಮಿನಿಟ್ಸಲ್ಲಿ 10 ಲೀಟರ್ ಹಾಲು ಕೊಡೋದ್ರೆ ಕೊಡಲ್ಲ, 1-2 ಮಿನಿಟ್ಸ್ ಲೇಟ್ ಆಗುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗ್ತಾ 4 to 5 ಮಿನಿಟ್ಸ್ ಅಂಡರಲ್ಲೇ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ನಿಮಗೆ. ಸರ್ ಈಗ ಈ ಮಿಷಿನ್ ರೆಡಿ ಮಾಡೋದಕ್ಕೆ ಯಾವ ಗ್ರೇಡ್ ಮೆಟೀರಿಯಲ್? ಸರ್ ಎಲ್ಲ ಫುಡ್ ಗ್ರೇಡೆಡ್ ಮೆಟೀರಿಯಲ್ನೇ ಯೂಸ್ ಮಾಡ್ತಾ ಇದೀವಿ ನಾವು. SS304, SS302 ಈ ಥರ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಮ್ಯಾರಥಾನ್ ಕಂಪ್ನಿ ಮೋಟ್ರು. ಮ್ಯಾರಥಾನ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಗೋದ್ರೇಜು, ಮ್ಯಾರಥಾನು, ವಿ-ಗಾರ್ಡು ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್. ಅವರಲ್ಲಿ ಆ ಕಂಪ್ನಿಗಳೆಲ್ಲ ಯಾವುದೇ ಥರ ಸೆಕೆಂಡ್ಸ್ ಬೇರೆ ಥರ ಮೆಟೀರಿಯಲ್ ಎಲ್ಲ ಕೊಡೋಕ್ಕಾಗಲ್ಲ ಸರ್ ನಾವು. ಅವರ ಗೋದ್ರೇಜ್ ಅವರೆಲ್ಲ ಅವ್ರ ಮೆಟೀರಿಯಲ್ನ ಅವ್ರ ಕ್ವಾಲಿಟಿ ಎಲ್ಲ ಯಾರು ಹಾಳು ಮಾಡೋಕೆ, ಮ್ಯಾರಥಾನ್ ಅವರೆಲ್ಲ ಯಾರು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆಂದರೆ ಕ್ವಾಲಿಟಿ ಬೇಸಿಸ್ ಮೇಲೆ ಕೊಡ್ತಾ ಇರ್ತಾರೆ ಅವರು. ಸರ್ ಮಾರ್ಕೆಟಲ್ಲಿ ಫ್ರೀ ಅಂತ ಕೇಳ್ತಾರೆ. ಮಾರ್ಕೆಟಲ್ಲಿ ಏನಕ್ಕೆ ಫ್ರೀ ಕೊಡ್ತಾರೆ ಅಂದರೆ ಅವ್ರದ್ದು ಸೇಲ್ಸ್ ಇರಲ್ಲ. ಆ ಸೇಲ್ಸ್ ಇಲ್ಲದಿರೋ ಕಾರಣಕ್ಕೆ ಮೆಟೀರಿಯಲ್ ಕ್ವಾಲಿಟಿ ಕೊಡಲ್ಲ. ಆ ಪರ್ಪಸ್ಸಿಂದ ಫ್ರೀ ಕೊಡ್ತೀನಿ ಅಂತ ಹೇಳಿ ಫ್ರೀ ಕೊಟ್ಬಿಟ್ಟು ಮಿಷಿನ್ ಕೊಡ್ತಾರೆ ಅವರು. ಆಯಿತಾ, ಅದೇ ಡೈರೆಕ್ಟಾಗಿ ಮಿಷಿನ್ ಸೇಲ್ ಮಾಡಿದ್ರೆ ಅವರು ಸೇಲ್ ಆಗಲ್ಲ. ಯಾಕೆ ಸೇಲ್ ಆಗಲ್ಲ ಅಂದರೆ ಕ್ವಾಲಿಟಿ ಇರಲ್ಲ, ಸರ್ವಿಸ್ ಇರಲ್ಲ ನೀಟಾಗಿ. ಅದಕ್ಕೆ ಆ ಪರ್ಪಸ್ಸಿಂದ ಅವರು ಫ್ರೀ ಕೊಡಬೇಕು. ಆ್ಯಂಟಿಕಿಕ್ ಬಾರ್ ಫ್ರೀ ಕೊಡ್ತೀನಿ, ಮತ್ತು ಮ್ಯಾಟ್ಗಳು ಫ್ರೀ ಕೊಡ್ತೀನಿ, ನಮ್ಮದು ತಾಂಡ ಮಾರ್ಕೆಟಿಂಗ್ ಇಂಡಿಕೇಟರ್ ಫ್ರೀ ಕೊಡ್ತೀನಿ, ಡೆಲಿವರಿ ಫ್ರೀ ಕೊಡ್ತೀನಿ. ನಾವು ಏನು ಫ್ರೀ ಕೊಡಲ್ಲ ಸರ್, ಮೆಟೀರಿಯಲ್ ಕ್ವಾಲಿಟಿ ಕೊಡ್ತೀನಿ. ಇದೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೂ ಹೇಳೋದು ಇಷ್ಟೇ, ರೈತರಿಗೆ ಮಿಲ್ಕಿ ಮಿಷಿನ್ ಯಾರು ತಳ್ತೀರಾ ಎಲ್ಲರಿಗೂ ಹೇಳೋದು ಇಷ್ಟೇ, ಮೆಟೀರಿಯಲ್ ಕ್ವಾಲಿಟಿ ಕೊಟ್ಟವರು ಯಾರೂ ಸಹ ಫ್ರೀ ಕೊಡಲ್ಲ. ಮೆಟೀರಿಯಲ್ ಕ್ವಾಲಿಟಿ ಕೊಡದೇ ಇದ್ದವರು ಫ್ರೀ ಕೊಡ್ತಾರೆ. ಯಾಕೆಂದರೆ ಸೇಲ್ಸ್ ಇರಲ್ವಲ್ಲ ಸರ್. ನೀವು ನೋಡ್ತಿರೋದನ್ನ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೂ ಸಹ ನೀವು ನೋಡ್ತಿರಲ್ವಾ ಕ್ವಾಲಿಟಿ ಯಾವ ಥರ ಇದೆ, ಮೆಟೀರಿಯಲ್ ಯಾವ ಥರ. ಅದೇ ಫ್ರೀ ಕೊಟ್ಟಾಗ ಏನು ಮಾಡ್ತಾರೆ, ಇದು ಮ್ಯಾಟ್ ಫ್ರೀ ಕೊಡ್ತಾ ಇದ್ದಾರೆ, ಆ್ಯಂಟಿಕಿಕ್ ಬಾರ್ ಫ್ರೀ ಕೊಡ್ತಾರೆ, ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಫ್ರೀ ಕೊಟ್ಟವ್ರು ಯಾರೋ ಕ್ವಾಲಿಟಿ ಕೊಡಲ್ಲ. ಆಯ್ತು, ಅದ್ರ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಅಡಿಷನಲ್ ಆಗಿ ನಿಮಗೆ ಮ್ಯಾಟ್ಗಳು ಈಗ 32,000 ಮಿಲ್ಕಿ ಮಿಷಿನ್ ಇದೆ ಅಂದರೆ ಮ್ಯಾಟ್ ಫ್ರೀ ಕೊಟ್ಟು 35,000 ಮಾಡ್ತೀನಿ ಅಂತ ಹೇಳೋದು ಸುಲಭ. ಅದು ಆಯಿತಾ, ಕ್ವಾಲಿಟಿ ಕೇಳಿ. ಅದು ಆಮೇಲೆ ಪ್ರೀಮಿಯಂ ಕ್ವಾಲಿಟಿಗೆ ಅಂತ ಹೇಳ್ತಾರೆ. ಪ್ರೀಮಿಯಂ ಕ್ವಾಲಿಟಿ ತಗೋಬೇಕು ಸರ್, ನಿಮ್ಗೆ ಹಂಗೆ ಕ್ವಾಲಿಟಿ ಬೇಕು ಅಂತ ಹೇಳ್ತಾರೆ.
ಅದೇ ರೇಟಿಗೆ ಪ್ರೀಮಿಯಂ ಕ್ವಾಲಿಟಿ ಕೊಡೋಕೆ ಕೊಡಲ್ಲ ಅವರು. ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಮೆಟೀರಿಯಲ್ ಕ್ವಾಲಿಟಿ ಇರಲ್ಲ. ಈಗ EMI ಫೆಸಿಲಿಟಿ ಸರ್ EMI ಫೆಸಿಲಿಟೀಸ್ ಇದೆ. ಹೊಳೆನರಸೀಪುರದಿಂದ 50 ಕಿಲೋಮೀಟರ್ ಅರೌಂಡಿಂಗಲ್ಲಿ ಎಲ್ಲರಿಗೂ EMI ಸಿಗುತ್ತೆ ಸರ್. ಸಿವಿಲ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿದ್ರೆ EMI ಇರುತ್ತೆ ಸರ್. ಎಲ್ಲ ಪ್ರಾಡಕ್ಟ್ಗೆ EMI ಇರುತ್ತೆ ಸರ್. ಸರ್ ನಿಮ್ಮ ಹತ್ರ ಮಿಷಿನ್ ತಗೊಂಡೋಗೋದ್ಮೇಲೆ ಸೊ ಮೇಂಟೆನೆನ್ಸ್ ಯಾವ ಥರ ಮಾಡೋದು ಸರ್? ನಮ್ಮ ಹತ್ರ ಮಿಷಿನ್ ತಗೊಂಡವ್ರಿಗೆ ಮಿಲ್ಕಿ ಮಿಷಿನ್ ಏನೇ ಫಾಲ್ಟ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ನಿಮಗೆ ಹಾಲ್ ಸ್ಲೋ ಬರೋದಾಗಲಿ, ಮಿಲ್ಕಿಂಗ್ ಪ್ರೊಸೆಸಿಂಗ್ ಕಮ್ಮಿ ಆಗೋದಾಗಲಿ, ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅದು ಮಿಲ್ಕಿ ಮಿಷಿನು ಏನೆಲ್ಲ ಉಪಯೋಗ ಇದೆ ಅಂದರೆ, ಅವರಿಗೆ ಕೈಯಲ್ಲಿ ಕರಿಯೋಕ್ಕಾಗಲ್ಲ. 8 ಹಸು ಇರುತ್ತೆ, 9 ಹಸು ಇರುತ್ತೆ, ಕೆಲವರು 6 ಹಸು ಇರುತ್ತೆ. ಒಬ್ಬರೇ ಕೈಯಲ್ಲಿ ಕರಿಯೋಕ್ಕಾಗಲ್ಲ, ಎಷ್ಟೊತ್ತು ಅಂತ ಕರೀತಾರೆ. ಅದರಿಂದ ಮಿಲ್ಕಿಂಗ್ ಮಿಷಿನ್ ತಗೊಳ್ಳೇಬೇಕು. ಪ್ರತಿಯೊಬ್ಬರು ಸಹ ತಗೊಳ್ತಾ ಇದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬೈಕ್ ಇದ್ದಂಗಿದೆ ಮಿಲ್ಕಿಂಗ್ ಮಿಷಿನ್ಸ್. ನಮ್ಮ ಹತ್ರ ಅತಿ ಹೆಚ್ಚು ಸೇಲ್ ಆಗೋದಂದ್ರೆ 3-in-1 ಮತ್ತು ನ್ಯಾನೋ ಮಿಲ್ಕಿಂಗ್ ಮಿಷಿನ್ಸ್. ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಸಿಗ್ತೀವಿ. ಆಮೇಲೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಬಂದು ನೋಡ್ತೀನಿ, ನಮಗೆ ಇದು ಮಾಡ್ತೀನಿ ಅಂದರೆ ಹೊಳೆನರಸೀಪುರದಲ್ಲಿ ಒಂದಿದೆ ಆಫೀಸು, ಬೆಂಗಳೂರಲ್ಲಿ ಒಂದಿದೆ. ಆಯಿತು, ಬೆಂಗಳೂರು ನಾಗರಬಾವಿಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎರಡನೇದು ಬಂದು ನಿಮಗೆ ಹೊಳೆನರಸೀಪುರ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಸರ್.